ಕಲಬುರಗಿ ಪೊಲೀಸರ ಭರ್ಜರಿ ಬೇಟೆ 40 ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಮತ್ತೆ ಹೆಸರಾದ ಪೊಲೀಸ್ ಇಲಾಖೆ ಮಾಲೀಕರ ಕೈ ಸೇರಿದ ಕಳೆದ ವಸ್ತುಗಳು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ಸುಮ್ಮನೆ ಅಲ್ಲ. ಎಂತಹ ಪ್ರಕರಣಗಳೇ ಆಗಲಿ ಅದನ್ನ ಭೇದಿಸಿ ಅಪರಾಧಿಗಳನ್ನ ಶಿಕ್ಷೆಗೆ ಒಳಪಡಿಸುವಂತಹ ಶಕ್ತಿ ನಮ್ಮ ಕರ್ನಾಟಕ ಪೊಲೀಸರಿಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಬೆಳ್ಳಿ, ಬಂಗಾರ, ನಗದು, ವಾಹನ ಕಳ್ಳತನವಾಗಿದ್ದ 69 ಪ್ರಕರಣಗಳು ದಾಖಲಾಗಿದ್ದವು. ಆರೋಪಿಗಳನ್ನ ಪತ್ತೆ ಹಚ್ಚಿದ ಪೊಲೀಸರು 29 ಪ್ರಕರಣಗಳಲ್ಲಿ ನ್ಯಾಯಾಲಯದ ಆದೇಶದಂತೆ ವಸ್ತುಗಳನ್ನ ವಶಪಡಿಸಿಕೊಂಡು 40 ಪ್ರಕರಣಗಳಲ್ಲಿ ವಾರಸುದಾರರಿಗೆ ಕಳೆದುಕೊಂಡ ವಸ್ತುಗಳನ್ನ ಮರಳಿಸಲಾಗಿದೆ. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕಲಬುರ್ಗಿ ಜಿಲ್ಲೆಯಲ್ಲಿ ಈ ವರ್ಷ ಯಾವುದು ಕಳ್ಳತನ ಪ್ರಕರಣಗಳಲ್ಲಿ ಯಾವುದು ನಾವು ಪತ್ತೆ ಹಚ್ಚಿರುವ ಪ್ರಾಪರ್ಟಿ ಏನಿದೆಯೋ ಅದು ಮತ್ತೆ ವಾಪಸ್ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಈ ಸಾಕಷ್ಟು ಕಳ್ಳತನಗಳಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಆರೋಪಿನ ಪತ್ತೆ ಹಚ್ಚಿ ಈ ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ. ಅದು ಎಲ್ಲರಿಗೂ ಒಂದು ಅವ್ರಿಗೆ ರಿಕಗ್ನೈಸ್ ತರುವ ರೀತಿಯಲ್ಲಿ ನಾವು ಇದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಇದನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 69 ಕೇಸಸ್ಸಲ್ಲಿ ನಾವು ಆರೋಪಿತರನ್ನು ಪತ್ತೆ ಹಚ್ಚಿ ಏನು ಪ್ರಾಪರ್ಟಿದೋ ರಿಕವರಿ ಮಾಡಿದ್ದೀವಿ. ಅದರಲ್ಲಿ 29 ಪ್ರಕರಣಗಳಲ್ಲಿ ಈಗಾಗಲೇ ನಾವು ವಾರಸುದಾರರಿಗೆ ರಿಟರ್ನ್ ಮಾಡಿದ್ದೀವಿ. ಈ ದಿನ 40 ಪ್ರಕರಣಗಳಲ್ಲಿ ಮಾತ್ರ ವಾರಸುದಾರರಿಗೆ ರಿಟರ್ನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ತಾವು ಡೇಟಾ ನೋಡಿದರೆ ಟೋಟಲ್ 1,23,441 ರೂಪೀಸ್ ಕ್ಯಾಶ್ ಮತ್ತು 239 ಗ್ರಾಮ್ಸ್ ಗೋಲ್ಡ್, 85 ಗ್ರಾಮ್ಸ್ ಬೆಳ್ಳಿ, 58 ದ್ವಿಚಕ್ರ ವಾಹನಗಳು ಮತ್ತು 15 ಮೊಬೈಲ್ ಫೋನ್ಸ್ ಇವಾಗ ಕೊಡ್ತಾ ಇದ್ದಾರೆ ಅವರು. ಓಕೆ. ಮೋಟಾರ್ ಪಂಪ್ ಸೆಟ್ 2, ಬೊಲೆರೋ ಪಿಕಪ್ ವಾಹನ 1, ಆಟೋ ರಿಕ್ಷಾ 1, ತೂಕದ ಮೆಷಿನ್ 1. ಈಗಾಗಲೇ ನಾವು 29 ಪ್ರಕರಣಗಳಲ್ಲಿ ರಿಟರ್ನ್ ಕೊಟ್ಟಿದ್ವಿ. ಇದರಲ್ಲಿ 2,01,600 ರೂಪೀಸ್, 149 ಗ್ರಾಮ್ಸ್ ಗೋಲ್ಡ್, 230 ಗ್ರಾಮ್ಸ್ ಬೆಳ್ಳಿ, 30 ದ್ವಿಚಕ್ರ ವಾಹನಗಳನ್ನು. ಒಟ್ಟಾರೆ ಟೋಟಲ್ ನೋಡಿದರೆ ಈ 69 ಕೇಸಸ್ಸಲ್ಲಿ ನಾವು 3,25,041 ರೂಪೀಸ್ ರಿಟರ್ನ್ ಮಾಡ್ತಾ ಇದ್ದೀವಿ. 388 ಗ್ರಾಮ್ಸ್ ಗೋಲ್ಡು, 315 ಗ್ರಾಮ್ಸ್ ಬೆಳ್ಳಿ, 88 ದ್ವಿಚಕ್ರ ವಾಹನಗಳು, 15 ಮೊಬೈಲ್ ಫೋನ್ಸು, 2 ಮೋಟಾರ್ ಪಂಪ್ ಸೆಟ್ಟು, 1 ಪಿಕಪ್ ಬೊಲೆರೋ, 1 ಆಟೋ ರಿಕ್ಷಾ, 1 ತೂಕದ ಮೆಷಿನು. ಒಟ್ಟಾರೆ ಈ ವರ್ಷದಲ್ಲಿ ನಾವು ರಿಟರ್ನ್ ಮಾಡಿದ್ವಿ. ಇದು ಬಿಟ್ಟು ಈಗಾಗಲೇ ರೀಸೆಂಟ್ ಕಳೆದ 1 ತಿಂಗಳ ಮತ್ತು 2 ತಿಂಗಳಲ್ಲಿ ಇನ್ನೂ ಸಾಕಷ್ಟು 2 ವೀಲರ್ಸು ರಿಕವರಿ ಮಾಡಿದ್ವಿ, ಗೋಲ್ಡು ರಿಕವರಿ ಮಾಡಿದ್ವಿ. ಕೆಲವೊಂದು ಕ್ಯಾಟಿಲ್ ಥೆಫ್ಟು 7 to 8 ಕೇಸಸ್ ಕ್ಯಾಟಿಲ್ ಥೆಫ್ಟು, 11 HBT ಡೇ HBT ಅಫೆಂಡರ್ಸ್ನು ಹಿಡಿದು ಅದರೆಲ್ಲ ರಿಕವರಿ ಮಾಡಿದ್ವಿ. ಅದೇನೆಂದರೆ ಕೋರ್ಟಲ್ಲಿದೆ, ಅದು ನಾವು ಮತ್ತು ಕೋರ್ಟಲ್ಲಿ ಹಾಕ್ಕೊಂಡು ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಅದು ರಿಲೀಸ್ ಮಾಡ್ಕೊಂಡಿದ್ಮೇಲೆ ಅದು ಮತ್ತೆ ವಾರಸುದಾರಕ್ಕೆ ಹಿಂದಿರಿಸ್ಕೋಬೇಕಾಗುತ್ತೆ. ಟೋಟಲ್ ನಮ್ಮದೆಲ್ಲ ಈ ಪ್ರಾಪರ್ಟಿ ಅಫೆನ್ಸ್ ಪತ್ತೆ ಮಾಡೋ ಕಾರ್ಯಾಚರಣೆ ಏನು ಅದು ಯಶಸ್ವಿಯಾಗಿ ನಡೀತಾ ಇದೆ. ಅದರ ಬಿಟ್ಟು ನಾವು ಈಗಾಗಲೇ ಪ್ರಿವೆಂಟಿವ್ ಮೆಜರ್ಸು ಸಾಕಷ್ಟು ಮಾಡ್ತಾ ಇದ್ವಿ. ಕೆಲವೊಂದು ರಿಕವರಿನೂ ಅದೇ ರೀತಿಯಲ್ಲಿ ಆಗಿದೆ ನಮಗೆ. ಸೊ ಅದರಿಂದ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಈ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದು ಇಂಡಿವಿಜುವಲ್ ಅಲ್ಲಿ ಕೇಸಸ್ ಇದ್ದಾಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಕವರೇಜ್ ಇದ್ದಾಗ. ಸೊ ಯಾಕಂದರೆ ಟೋಟಲ್ 40 ಕೇಸಸ್ ಇದೆ. ಇಂಡಿವಿಜುವಲ್ ಕೇಸಸ್ ತಾವು ಕವರ್ ಮಾಡಬೇಕಾದ್ರೆ ಅವ್ರು ಇಂಡಿವಿಜುವಲ್ ಯಾವ್ಯಾವ ಕೇಸಸ್ ಅಂತ ಎಕ್ಸ್ಪ್ಲೈನ್ ಮಾಡಿ. ಕಲಬುರಗಿ ಜಿಲ್ಲೆ ಎಲ್ಲ ಸ್ಟೇಷನ್ಸ್ದು ದ್ವಿಚಕ್ರ ವಾಹನಗಳು 2 ವೀಲರ್ 58 2 ವೀಲರ್ಸ್ ರಿಟರ್ನ್ ಮಾಡ್ತಾ ಇದ್ವಿ, 15 ಮೊಬೈಲ್ ಫೋನ್ಸ್ ರಿಟರ್ನ್ ಮಾಡ್ತಾ ಇದ್ವಿ, 2 ಮೋಟಾರ್ ಪಂಪ್ ಸೆಟ್ ರಿಟರ್ನ್ ಮಾಡ್ತಾ ಇದ್ವಿ, 1 ಬೊಲೆರೋ ಪಿಕಪ್ ವಾಹನ ರಿಟರ್ನ್ ಮಾಡ್ತಾ ಇದ್ವಿ, 1 ಆಟೋ ರಿಕ್ಷಾ, 1 ತೂಕದ ಮೆಷಿನ್ ರಿಟರ್ನ್ ಮಾಡ್ತಾ ಇದ್ವಿ. ಇದು ಈ ದಿನ ರಿಟರ್ನ್ ಮಾಡ್ತಾ ಇದ್ವಿ. ಯಾಕಂದರೆ 40 ಕೇಸಸ್ ರಿಟರ್ನ್ ಮಾಡೋದು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಒಟ್ಟಿಗೆ ಡಿಸ್ಟಿಕ್ ಲೆವೆಲಲ್ಲಿ ಇಲ್ಲಿ ಮಾಡಬೇಕು ಅಂತ ನಾವು ಡೆಸಿಷನ್ ತೊಗೊಂಡು ಇವತ್ತು ರಿಟರ್ನ್ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಇನ್ನೂ ಅರೌಂಡ್ 20+ ಕೇಸಸ್ದು ಇನ್ನೂ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಟರ್ನ್ ಮಾಡೋದಿದೆ. ಈಗ ಲಾಸ್ಟು 2-3 ತಿಂಗಳಲ್ಲಿ ಏನು ಕೇಸಸ್ ಆಗಿದ್ದೀವಿ, ಏನು ರಿಕವರಿ ಮಾಡಿದೀವೋ
ಅದು ನಾವು ಮುಂದಿನ ದಿನಗಳಲ್ಲಿ ಕೋರ್ಟಿಂದ ರಿಲೀಸ್ ಮಾಡಿಕೊಂಡು ರಿಕವರಿ ಮಾಡಬೇಕಾಗುತ್ತೆ. ನಿನ್ನೆ ದಿನವೂ ನಾವು ಸೇಡಂ ಪೊಲೀಸ್ ಠಾಣೆಯಲ್ಲಿ 49 ವೆಹಿಕಲ್ಸು ಏನು ಸ್ಟೋಲನ್ 2 ವೀಲರ್ಸ್ ಏನಿದೆ ಅದು ರಿಕವರಿ ಮಾಡಿದ್ದೀವಿ, ಕೋರ್ಟಿಗೆ ಹಾಕಿದ್ವಿ. ಅದು ಇನ್ನು 1 ಮಂತಲ್ಲಿ ಮತ್ತೆ ಅದು ಯಾರ್ಯಾರ್ದು ವಾಹನ ಕಳೆದೋಗಿದೆ ಅವ್ರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಕೋರ್ಟ್ ಪರ್ಮಿಷನ್ ತೊಗೊಂಡು ಮತ್ತೆ ಅವರಿಗೆ ರಿಲೀಸ್ ಮಾಡಬೇಕಾಗುತ್ತೆ. ಇದೇ ಥರ ನಾವು ಅಫ್ಜಲ್ಪುರದಲ್ಲಿನೂ ಈ ಹಿಂದೆ ರೀಸೆಂಟಾಗಿ 2 ವೀಲರ್ಸು ಇದು ಮಾಡಿದರು. ಸೇಡಂ ಠಾಣೆಯಲ್ಲೂ ರೀಸೆಂಟಾಗಿ ನಿನ್ನೆ ಬಿಟ್ಟು ಇದರಿಂದ ಲಾಸ್ಟ್ 1 ಮಂತಲ್ಲಿ ಇನ್ನೊಂದು ಕೇಸಲ್ಲಿನೂ 2 ವೀಲರ್ಸು ರಿಕವರಿ ಮಾಡಿದರು. ಅದೇ ಥರ ಕ್ಯಾಟಲ್ ಥೆಫ್ಟ್ ರಿಲೇಟೆಡ್ ಶಾಬಾದ್ ಅವ್ರು ಮಾಡಿದರು. 11 ಡೇ HPT ಅದನ್ನು ಡಿಟೆಕ್ಟ್ ಮಾಡಿದರು. ಇದೆಲ್ಲ ಸಾಕಷ್ಟು ಕೇಸಸ್ ಇದೆ. ಅದನ್ನು ನಾವು ಕೋರ್ಟ್ ಪರ್ಮಿಷನ್ ತೊಗೊಂಡು ನಾವು ವಾರಸ್ದಾರ್ ಹಿಂದಿರಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರಿಗೆ ರಿಟರ್ನ್ ಮಾಡಬೇಕಾದ್ರೆ 3 ಮಂತ್ಸ್ 4 ಮಂತ್ಸ್ ಆದ್ರೆ ಮತ್ತೊಮ್ಮೆ ಇದೇ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ರಿಟರ್ನ್ ಮಾಡ್ತೀವಿ.